ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಮಂಜುನಾಥ್ ಅಡ್ವೊಕೇಟ್ ಹಾಗೂ ಅಧ್ಯಾತ್ಮ ಚಿಂತಕರು ಮಾತಾಡ್ತಾ ಇರೋದು. ಈ ಒಂದು ಮಂಜುನಾಥ್ ಅಡ್ವೊಕೇಟ್ ಎಂಬುವಂತಹ ಕಾನೂನಿನ ಚಾನಲನ್ನು ಮತ್ತೆ ಈಗ ನೂತನವಾಗಿ ಜನರಿಗೆ ನ್ಯಾಯ, ನೀತಿ, ಧರ್ಮ ಇವುಗಳ ಪರಿಚಯ ಮಾಡಬೇಕು ಅಂತ ಹೇಳಿ ಈ ಒಂದು ಅಂತರ್ಯಾಮಿ ಸ್ಪಿರಿಚುಯಲ್ ಎಂಬುವಂತಹ ಹೊಸ ಚಾನಲನ್ನು ಓಪನ್ ಮಾಡಿದ್ದೇನೆ. ಇದರ ಮುಖಾಂತರ ಆಧ್ಯಾತ್ಮಿಕ ವಿಚಾರಗಳನ್ನು ನೀಡ್ತಾ ಬರ್ತೇನೆ. ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಮಂಜುನಾಥ್ ಅಡ್ವೊಕೇಟ್ ಹಾಗೂ ಅಧ್ಯಾತ್ಮ ಚಿಂತಕರು ಮಾತಾಡ್ತಾ ಇರೋದು. ಈ ಒಂದು ಅಂತರ್ಯಾಮಿ ಸ್ಪಿರಿಚುಯಲ್ ಚಾನಲಿನ ಮುಖಾಂತರ ಅಧ್ಯಾತ್ಮಕ್ಕೆ ಸಂಬಂಧಪಟ್ಟಂಥ ವಿಚಾರಗಳನ್ನು ನಾನು ಮಾತಾಡ್ತಾ ಬರ್ತಾ ಇದ್ದೇನೆ. ಕಳೆದ 4 ತಿಂಗಳಿನಿಂದ ವಿಡಿಯೋಗಳನ್ನು ಮಾಡ್ತಾ ಬರ್ತಾ ಇದ್ದೇನೆ. ರಾಮಕೃಷ್ಣ ಪರಮಹಂಸರ ಒಂದು ವಿಚಾರಧಾರೆಗಳು ಏನಿದೆ, ಈ ಒಂದು ಸಮಾಜಕ್ಕೆ, ಈ ಭಕ್ತ ವೃಂದಕ್ಕೆ ಅವರು ಕೊಟ್ಟಿರುವಂತಹ ಕೊಡುಗೆಗಳೇನು, ಮೆಸೇಜ್ ಏನು, ಸಂದೇಶಗಳೇನು ಎಂಬುದನ್ನು ನಾನು ನೀಡ್ತಾ ಬರ್ತಾ ಇದ್ದೇನೆ. ಇವತ್ತು ಮತ್ತೊಂದು ಸಂದೇಶವನ್ನು ನಿಮಗೆ ನೀಡಲಿದ್ದೇನೆ. ಅದೇನಪ್ಪ ಅಂತ ಹೇಳಿದರೆ, ಒಂದು ಮನುಷ್ಯ ಹುಟ್ಟಿದ ಮೇಲೆ ಆತನಿಗೆ ಹಲವಾರು ಋಣಗಳು ಇರುತ್ತೆ. ಋಣ ಅಂತಂದರೆ ನಿಮಗೆ ಗೊತ್ತಿರಬಹುದು, ನಾವು ಅವರ ಋಣದಲ್ಲಿದ್ದೇವೆ, ಅಂದರೆ ಅದನ್ನು ನಾವು ತೀರಿಸಬೇಕಾಗುತ್ತೆ ಅಂತ ಹೇಳಿ. ಅಂದರೆ ಈ ಯಾವ ಋಣಗಳು ಮನುಷ್ಯನಿಗೆ ಇರುತ್ತೆ ಅಂತಲೂ ಕೂಡ ಹೇಳ್ತಾರೆ ಪರಮಹಂಸರು. ನೋಡಿ, ಅಧ್ಯಾತ್ಮ ಅಂದ ಕೂಡಲೇ ನೀನು ಎಲ್ಲರನ್ನೂ ಬಿಟ್ಟುಬಿಡು, ಎಲ್ಲ ಕರ್ತವ್ಯಗಳನ್ನು ಬಿಟ್ಬಿಟ್ಟು ನನ್ನ ಹತ್ರ ಬಂದ್ಬಿಡು, ಮೂಗಿಡ್ಕೊಂಡು ಕೂತ್ಕೋ, ಸನ್ಯಾಸಿ ಆಗು, ಇನ್ನೆಲ್ಲ ಹೋಗು ಅಂತ ಹೇಳೋದಿಲ್ಲ. ಅದರಲ್ಲಿ ವ್ಯಾವಹಾರಿಕ ಧರ್ಮ, ಪ್ರಾತಿಭಾಸಿಕ ಧರ್ಮ ಮತ್ತು ಪಾರಮಾರ್ಥಿಕ ಧರ್ಮ ಅಂತ ಹೇಳಿ ಹಲವಾರು ಶಾಖೆಗಳಿದ್ದಾವೆ. ಅದನ್ನೆಲ್ಲ ನೀವು ಮಾಡಬೇಕು ಅಂತ ಹೇಳಿ ಕೂಡ ನಮಗೆ ತಿಳಿಸಿಕೊಟ್ಟಿದ್ರು. ಹಾಗೆಯೇ ಇವತ್ತು ಈ ಒಂದು ಋಣಗಳು ಏನು, ಯಾವ ಋಣಗಳು ಮನುಷ್ಯನಲ್ಲಿ ಇರುತ್ತೆ, ಮನುಷ್ಯನು ಆ ಋಣಗಳನ್ನು ಯಾಕೆ ತೀರಿಸಲೇಬೇಕು ಅಂತ ಕೂಡ ಈ ಮುಖಾಂತರ ಹೇಳ್ತಾರೆ. ಒಂದು ಮೊಟ್ಟ ಮೊದಲನೆಯದಾಗಿ ಪಿತೃಋಣ. ಪಿತೃಋಣ ಅಂದ್ರೇನು? ತಂದೆ ತಾಯಿಗಳ ಋಣ. ಅವರು ನಮಗೆ ಜನ್ಮವನ್ನು ನೀಡಿರ್ತಾರೆ, ತಮ್ಮ ಜೀವಮಾನ ಪರ್ಯಂತ ನಮ್ಮನ್ನು ಸಾಕಿರ್ತಾರೆ, ನಿಸ್ವಾರ್ಥರಾಗಿ ಅವರು ನಮಗೆ ನಿಷ್ಕಪಟವಾದಂತಹ ಪ್ರೀತಿಯನ್ನು ಕೊಟ್ಟಿರ್ತಾರೆ, ಸ್ವಾರ್ಥವಿಲ್ಲದಂತಹ ಪ್ರೇಮದಿಂದ ನಮ್ಮನ್ನು ಬೆಳೆಸಿರ್ತಾರೆ. ಸೊ ಇಂತಹ ಒಂದು ವಿಚಾರಗಳು ಇರೋದರಿಂದ ಅವರನ್ನು ನಾವು ನೋಡಿಕೊಳ್ಳಬೇಕಾಗುತ್ತದೆ, ಅವರ ಜವಾಬ್ದಾರಿಗಳನ್ನು ನಾವು ನಿರ್ವಹಿಸಬೇಕಾಗುತ್ತದೆ. ನೋಡಿ, ನಾವು ಮಗು ಇದ್ದಾಗ ನಾವು ಇಷ್ಟು ಚಿಕ್ಕದಾದಂಥ ಒಂದು ಮಾಂಸ ಮಜ್ಜಲ ಪಿಂಡ ಅಂತ ಇರ್ತೇವೆ, ನಮಗೆ ಯಾವುದರ ಪರಿವೆಯೇ ಇರುವುದಿಲ್ಲ. ಅಂತಾದ್ದರಲ್ಲಿ ಇಷ್ಟು ಚಿಕ್ಕದಿರುವ ಪಿಂಡವನ್ನು ದೊಡ್ಡದಾಗಿ ಮಾಡಿ ಬೆಳೆಸಿ ಕಾಲಕ್ಕೆ ನಿಮ್ಮ 1-2 ಮಲ ಮೂತ್ರ ವಿಸರ್ಜನೆಗಳನ್ನು ಶುಚಿ ಮಾಡಿ, ನಿಮ್ಮ ದೇಹ ಶುಚಿ ಮಾಡಿ, ಸಾಕಿ ಸಲಹಿ ಬೆಳೆಸಿ ಅವರು ನಿಮ್ಮನ್ನು ನೋಡಿಕೊಂಡಿರ್ತಾರೆ. ನಿಮಗೆ ಬಟ್ಟೆ ಬರೆಗಳನ್ನು, ನಿಮ್ಮ ಸಕಲ ಸವಲತ್ತುಗಳನ್ನು ಕೊಟ್ಟಿರ್ತಾರೆ. ನೀವು ಏನು ಕೇಳಬೇಕು ಅಂತ ಗೊತ್ತಿಲ್ಲದಂತಹ ಸಂದರ್ಭಗಳಲ್ಲಿಯೂ ಕೂಡ ನಿಮ್ಮ ಅಳುವನ್ನು ಗ್ರಹಿಸಿ ತಾಯಿಯಾದವಳು ತನ್ನ ಎದೆ ಹಾಲನ್ನು ಉಣಿಸಿರ್ತಾಳೆ. ಸರಿಯಾಗಿ ಸಮಯಕ್ಕೆ ತಕ್ಕ ಹಾಗೆ, ನಿಮ್ಮ ವಯಸ್ಸಿಗೆ ತಕ್ಕ ಹಾಗೆ ಆಕೆಯು ಆಹಾರವನ್ನು ನೀಡಿರ್ತಾಳೆ. ನಿಮ್ಮ ಎಲ್ಲ ಸಕಲ ಬೇಡಿಕೆಗಳನ್ನು ಮಾಡೋದಕ್ಕೆ, ಪೂರೈಸೋದಕ್ಕೆ ತಂದೆಯಾದವನು ಕಷ್ಟಪಟ್ಟು ದುಡಿದು ಆತನು ನಿಮಗಾಗಿ ತೆಗೆದುಕೊಂಡು ಬಂದಿರ್ತಾನೆ. ನೋಡಿ, ಮನುಷ್ಯನು ಸ್ವಾರ್ಥ ಆಗೋದ್ರೆ, ನಾನು ದುಡಿತೀನಿ, ನಾನು ತಿಂತೀನಿ, ನಾನು ಮಜಾ ಮಾಡ್ತೀನಿ, ನಾನು ಇರ್ತೀನಿ, ನನಗೆ ಯಾರು ಮಕ್ಕಳೇ ಬೇಡ ಅಂತ ಅನ್ನೋದಾಗಿಬಿಟ್ರೆ ಈ ಒಂದು ಪ್ರಪಂಚ ಅನ್ನೋದು ಹೇಗೆ ನಿಂತಿರುತ್ತೆ ನೋಡಿ. ಇಂತಹ ತಂದೆ ತಾಯಿಗಳ ಮನಸ್ಸಿನಲ್ಲಿ, ಹೃದಯದಲ್ಲಿಯೂ ಕೂಡ ಪ್ರೀತಿಯನ್ನು ಬಿತ್ತಿರುವಂತಹವನು, ಆ ಕರುಣೆಯನ್ನು, ಔದಾರ್ಯವನ್ನು, ನಿಸ್ವಾರ್ಥವನ್ನು ಕೊಟ್ಟಿರುವಂತಹವನು ಆ ದೇವನಾಗಿದ್ದಾನೆ. ಸೊ ಅದಕ್ಕಾಗಿ ಆ ದೇವ ಋಣವನ್ನು ನಾವು ತೀರಿಸಬೇಕಾಗುತ್ತೆ. ಸೊ ಪಿತೃಋಣದಲ್ಲಿ ನಾವು ಆ ಪಿತೃಗಳು ನಮಗೆ ಜನ್ಮವನ್ನಿತ್ತು, ದೇಹವನ್ನು ಕೊಟ್ಟಿರ್ತಾರೆ, ನಮ್ಮನ್ನು ಸಾಕಿ ಸಲಹಿ ಪೋಷಣೆಯನ್ನು ಮಾಡಿರ್ತಾರೆ, ನಮ್ಮ ಅಗತ್ಯತೆಗಳನ್ನು ಈಡೇರಿಸಿರ್ತಾರೆ, ನಮಗೆ ಬೇಕು ಬೇಡಗಳನ್ನು ಕೊಟ್ಟಿರ್ತಾರೆ, ಶಿಕ್ಷಣವನ್ನು ಕೊಟ್ಟಿರ್ತಾರೆ. ಆದ್ದರಿಂದ ಅವರಿಗೆ ವಯಸ್ಸಾಗುವ ಸಂದರ್ಭದಲ್ಲಿ ಅಥವಾ ಅವರಿಗೆ ಶಕ್ತಿ ಕೊಂದಿದಾಗ ಅವರನ್ನು ನೋಡಿಕೊಳ್ಳುವ ಬಾಧ್ಯತೆಯು ನಿಮಗೆ ಇರುತ್ತದೆ. ಅದು ನೈತಿಕತೆ ಆಗಿರುತ್ತೆ, ಅದು ಆದ್ಯ ಕರ್ತವ್ಯ ಕೂಡ ಆಗಿರುತ್ತೆ. ಈಗಂತೂ ಲಕ್ಷಾಂತರ ರೂಪಾಯಿಗಳನ್ನು ಖರ್ಚು ಮಾಡಿ ಮನುಷ್ಯನು ತನ್ನ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಕೊಡಿಸ್ಬೇಕಾಗುತ್ತೆ. ಸಾಕಷ್ಟು
ಏನು ತ್ಯಾಗವನ್ನು ಮಾಡಬೇಕಾಗತ್ತೆ. ಇಲ್ಲಾಂದರೆ ಸುಮ್ಮನೆ ಅಲ್ಲ, ಒಂದು ಪುಟ್ಟ ಮಗುವನ್ನು ಒಂದು ದೊಡ್ಡದ ಮಗುವನ್ನಾಗಿ ಮಾಡಿ, ದೊಡ್ಡವರನ್ನಾಗಿ ಮಾಡಿ, ಶಿಕ್ಷಣವನ್ನು ಕೊಟ್ಟು ಬೇಕು ಬೇಡಗಳನ್ನು ಈಡೇರಿಸಿ. ಈಗಂತೂ ಮಕ್ಕಳ ಬೇಡಿಕೆಗಳಂತೂ ನೀವು ನೋಡ್ತಾನೆ ಇರಬಹುದು, ಸಾಕಷ್ಟು ಇರುತ್ತೆ. ಆದ್ದರಿಂದ ಅದನ್ನೆಲ್ಲವನ್ನು ನೀವು ನೋಡಿಕೊಂಡು ಹಿರಿಯರಾದ ಮೇಲೆ, ಅವರಿಗೆ ವಯಸ್ಸಾದ ಮೇಲೆ, ಅಥವಾ ಶಕ್ತಿ ಕುಂದಿದಾಗ, ಅಥವಾ ನಿಮಗೆ ಶಕ್ತಿ ಬಂದಾಗ, ಅವರು ಶಕ್ತಿಯನ್ನು ಕುಂದಿದಾಗ, ಅಸಮರ್ಥರಾದಾಗ ಅವರ ಬೇಕು ಬೇಡಗಳನ್ನು ನೀವು ಮಕ್ಕಳಂತೆ ಅವರನ್ನು ನೋಡಿಕೊಳ್ಳಬೇಕಾಗುತ್ತದೆ. ಇದು ಮನುಷ್ಯತ್ವ ಆಗಿದೆ, ಮಾನವೀಯತೆ ಆಗಿದೆ, ನೈತಿಕತೆ ಆಗಿದೆ, ಧರ್ಮ ಆಗಿದೆ. ಇದು ಅಧ್ಯಾತ್ಮ ಅನ್ನೋದಕ್ಕಿಂತ ಇದು ಮೂಲಭೂತವಾಗಿ ಮನುಷ್ಯತ್ವ ಆಗಿದೆ. ಆದ್ದರಿಂದ ಇಂತಹ ಒಂದು ತಂದೆ ತಾಯಿಗಳನ್ನು, ಪಿತೃಗಳ ಋಣವನ್ನು ನಾವು ತೀರಿಸಬೇಕಾಗುತ್ತದೆ. ಆದ್ದರಿಂದ ಇದು ಮೊಟ್ಟ ಮೊದಲ ಆದ್ಯ ಕರ್ತವ್ಯ ಮತ್ತು ಮೊದಲ ಋಣ ಅಂತ ನಾವು ಕರಿತೇವೆ. ಪಿತೃ ಋಣವನ್ನು ನಾವು ತೀರಿಸಲೇಬೇಕಾಗುತ್ತದೆ. ಯಾವಾಗ ನಿಮಗೆ ಇಡೀ ಜಗತ್ತಿನ ಒಂದು ಸಕಲ ಬಯಕೆಗಳನ್ನು ಮೇಲೆ ನಿಮಗೆ ಆಸೆ ಹೊರಟೋಗಿ ನೀವು ಇರ್ತೀರೋ, ಅಂತಹ ಸಂದರ್ಭಗಳಲ್ಲಿ ಸರ್ವಸಂಗ ಪರಿತ್ಯಾಗವನ್ನು ಮಾಡಿರ್ತೀರೋ, ಅಂತಹ ಸಂದರ್ಭಗಳಲ್ಲಿಯೂ ಕೂಡ ತಾಯಿಯನ್ನು ಕೂಡ ನೀವು ನಿರ್ಲಕ್ಷಿಸುವಂತಿಲ್ಲ, ತಂದೆಯನ್ನು ನಿರ್ಲಕ್ಷಿಸುವಂತಿಲ್ಲ. ಅವರು ಹೇಯ ಜೀವಿಗಳಲ್ಲ, ಅವರು ಪೂಜ್ಯನೀಯರು, ಪ್ರಾತಃ ಸ್ಮರಣೀಯರು. ಆದ್ದರಿಂದ ಅವರಿಲ್ಲದೆ ನೀವಿಲ್ಲ. ಆದುದರಿಂದ ಅವರನ್ನು ನೀವು ನೋಡಿಕೊಳ್ಳುವ ಬಾಧ್ಯತೆ, ಕರ್ತವ್ಯ ನಿಮಗೆ ಇರುತ್ತೆ. ತಂದೆ ತಾಯಿಗಳು ನಿಮ್ಮಿಂದ ಏನನ್ನೂ ಬಯಸುವುದಿಲ್ಲ, ಆದರೆ ಮಕ್ಕಳಾದ ನಿಮ್ಮ ಕರ್ತವ್ಯ ನೀವು ಮಾಡಬೇಕಾಗುತ್ತೆ. ಇಲ್ಲ ಅಂದರೆ ನೋಡಿ, ಎಷ್ಟೋ ಲಕ್ಷಗಟ್ಟಲೆ ಮಕ್ಕಳಿಗಾಗಿ ಖರ್ಚು ಮಾಡ್ತಾರೆ. ಕೊನೆಗೆ ಆ ಲಕ್ಷಗಟ್ಟಲೆ ಇವರೇ ಕೂಡ ಹಾಕ್ಕೊಂಡಿದ್ರೆ, ಇವ್ರು ಯಾರೋ ಇಬ್ಬರನ್ನ ಕೂಲಿಕಾರನ ಕೆಲಸದಾರನ ಅಪಾಯಿಂಟ್ ಮಾಡ್ಕೊಂಡು ಇವ್ರ ಜೀವನದಲ್ಲಿ ಸಂತೋಷವಾಗಿರ್ಬೋದು, ಫಿಕ್ಸೆಡ್ ಡೆಪಾಸಿಟ್ಗಳು ಮಾಡಿಕೊಂಡು ದುಡ್ಡು ಇಟ್ಕೊಂಡು. ಆದರೆ ಎಲ್ಲವನ್ನೂ ತೊರೆದು ನನ್ನ ಮಗು ಇದು ಚೆನ್ನಾಗಿರಲಿ ಅಂತ ಬೆಳೆಸ್ತಾರೆ. ಆದರೆ ಮಕ್ಕಳು ಕೊನೆಗೆ ಅವರನ್ನು ನಡುನೀರಿನಲ್ಲಿ ಬಿಟ್ಟು ಹೋಗಿಬಿಟ್ಟಾಗ ಆ ವಯಸ್ಸಾದಂತಹ ಸ್ಥಿತಿಯಲ್ಲಿ, ಏನನ್ನು ದುಡಿಯದ ಸ್ಥಿತಿಯಲ್ಲಿ ಅವರ ಜೀವನ ಹೇಗಾಗಬೇಡ. ಆದ್ದರಿಂದ ಇಲ್ಲಿ ಮಕ್ಕಳು ಈ ಒಂದು ಮಾನವೀಯತೆಯನ್ನು ಅರಿತು ನಡೆಯಬೇಕು. ಹಾಗೂ ಅವರ ನಿಸ್ವಾರ್ಥವಾದಂತಹ ಒಂದು ಕರ್ತವ್ಯಕ್ಕೆ ನೀವು ನಿಮ್ಮದೇ ಆದಂಥ ಋಣವನ್ನು ತೀರಿಸಲೇಬೇಕು ಎಂಬುವಂತಹ ಮಾತನ್ನು ಶ್ರೀರಾಮಕೃಷ್ಣ ಪರಮಹಂಸರು ಹೇಳ್ತಾರೆ. ನೆಕ್ಸ್ಟು ಇದರ ನಂತರ ಏನಪ್ಪ ಅಂದರೆ ದೇವಋಣ. ನೋಡಿ, ದೇವಋಣ ಅಂದರೆ ದೇವರ ಋಣ. ಈ ಒಂದು ತಂದೆ ತಾಯಿಗಳಲ್ಲಿ ಇಂತಹ ಪ್ರೀತಿಯನ್ನು, ನಿಸ್ವಾರ್ಥವನ್ನು, ಅನುಕಂಪವನ್ನು, ಕರುಣೆಯನ್ನು ಇಟ್ಟವನು ಕೂಡ ಆ ದೇವನಾಗಿದ್ದಾನೆ. ಬಯಸಿದ್ದನ್ನೆಲ್ಲ ಸಿಗಲಿಕ್ಕೆ ಇದನ್ನು ಸೃಷ್ಟಿ ಮಾಡಿಸಿದಂತಹವನು ಭಗವಂತನಾಗಿದ್ದಾನೆ. ಯಾಕಂದರೆ ನನಗೆ ಏನನ್ನೂ ಸೃಷ್ಟಿಸುವ ಶಕ್ತಿ ಇಲ್ಲ, ಶೂನ್ಯದಿಂದ ಯಾವುದೂ ಸೃಷ್ಟಿಯಾಗುವುದಿಲ್ಲ. ಆದ್ದರಿಂದ ಯಾವುದನ್ನು ನಾನು ಸೃಷ್ಟಿಸಲಿಲ್ಲ. ಅದನ್ನು ಸೃಷ್ಟಿಸಬೇಕೆಂದರೆ ಅದಕ್ಕಿನ್ನೇನು ಪರಿಕರಗಳು ಬೇಕಾಗುತ್ತೆ. ಅದನ್ನು ಸೃಷ್ಟಿಸಿದವನು ಪರಮಾತ್ಮನಾಗಿದ್ದಾನೆ, ದೇವನಾಗಿದ್ದಾನೆ. ಆದ್ದರಿಂದ ಆ ದೇವ ಋಣವನ್ನು ನೀವು ತೀರಿಸಲೇಬೇಕಾಗುತ್ತದೆ. ಯಾಕಂದರೆ ಈ ಒಂದು ಸೃಷ್ಟಿ, ಈ ಜಗತ್ತು, ಈ ಜೀವ, ಈ ಆತ್ಮ, ಇವೆಲ್ಲವೂ ಕೂಡ ಪರಮಾತ್ಮನ ಸೃಷ್ಟಿಯೇ ಆಗಿದೆ. ಆದ್ದರಿಂದ ನಾವು ಏನೇ ಮಾಡಿದರೂ, ನಾವು ಏನೇ ಕೊಡ್ತೀವಿ ಅಂದರೂ ಕೂಡ ಪರಮಾತ್ಮನಿಗೆ ನಾವು ಏನನ್ನು ಕೊಡಲಿಕ್ಕೆ ಸಾಧ್ಯ? ಏನನ್ನು ಕೊಡುವುದರ ಮುಖಾಂತರ ನಾವು ಪರಮಾತ್ಮನನ್ನು ತೃಪ್ತಿಪಡಿಸಲು ಸಾಧ್ಯವೇ? ಖಂಡಿತ ಇಲ್ಲ. ನೋಡಿ, ಎಷ್ಟೋ ನಾನು ದೇವರನ್ನು ನಾನು ನೋಡ್ತಾ ಇದ್ದೇನೆ, ಕ್ಷುಲ್ಲಕವಾದಂತಹ ಒಂದು ಪದಾರ್ಥಗಳನ್ನು ನೀಡಿ ಆ ದೇವರನ್ನು ನಾವು ಒಲಿಸಿಕೊಂಡು ಬಿಡಬಹುದು ಅಂತ ಹೇಳಿ ಭಾವಿಸ್ತೇವೆ. ದೇವನಾದವನು ಖಂಡಿತವಾಗಿಯೂ ನಿನ್ನ ಅಂತರಂಗದ ಪರಿಶುದ್ಧತೆಯನ್ನು, ಭಕ್ತಿಯನ್ನು ನೋಡುತ್ತಾನೆ. ಆ ದೈವ ಗುಣ ಇರುವವರು ಅದನ್ನೇ ನೋಡ್ತಾರೆ. ಆದ್ದರಿಂದ ದೇವರನ್ನು, ದೇವತೆಗಳನ್ನು, ಕ್ಷುದ್ರವಾದಂತಹ ವಸ್ತುಗಳನ್ನು ನೀಡಿ ನೀವು ಪಡೆದುಕೊಳ್ಳಲು ಸಾಧ್ಯವಿಲ್ಲ. ಅಲ್ಲಿ ಕೃತ್ರಿಮತೆ ಇರಬಾರದು, ಆರ್ಟಿಫಿಷಿಯಲ್ ಇರಬಾರದು ಅಂತ ಹೇಳಿ ನಾನು ಇಲ್ಲಿ ಬಯಸ್ತೇನೆ. ಸೊ ಇಂತಹ ದೇವರನ್ನು ನೀವು ಒಲಿಸಿಕೊಳ್ಳಬೇಕು ಅಂತ ಹೇಳಿದ್ರೆ ನೀವು ನಿಮ್ಮ ಶುದ್ಧವಾದಂತಹ ಭಕ್ತಿಯನ್ನು ಕೊಡಬೇಕು ಮತ್ತು ನೀವು ಜ್ಞಾನಿಗಳಾಗಬೇಕು. ಅದನ್ನು ಬಿಟ್ಟು ದೇವರೇ ಸೃಷ್ಟಿಸಿರುವಂತಹ ಏಂಜಲು, ಆ ಏಂಜಲು, ದೇವರು ಬಿಸಾಕಿರುವ ಏಂಜಲು, ಈ ಸಕಲ ಜಗತ್ತಿನ ಸಕಲ ಚರಾಚರಗಳು, ಆತನ ವಸ್ತುವನ್ನು ಆತನಿಗೆ ನೀಡುವುದರ ಮುಖಾಂತರ ಆತನನ್ನು ನಾವು ತೃಪ್ತಿಪಡಿಸಿಬಿಡ್ತೇವೆ ಎಂಬುವಂತಹ ಒಂದು ಧಾರ್ಷ್ಟ್ಯತೆ ಮನುಷ್ಯನಲ್ಲಿ ಇದೆ.
ಮಗುವಿನ ರೀತಿಯಲ್ಲಿ ನೀವು ಕೊಟ್ಟಾಗ, ತಾಯಿಗೆ ಮಗು ಚಾಕ್ಲೇಟ್ ಕೊಟ್ಟರೆ ಖುಷಿ ಪಡುತ್ತೆ, ಆ ರೀತಿಯಲ್ಲಿ ಕೊಟ್ಟಾಗ ಪರವಾಗಿಲ್ಲ. ಆದರೆ ನಾವು ಎಷ್ಟೋ ಬಾರಿ ನೋಡ್ತಾ ಇದ್ದೇವೆ, ಎಲ್ಲೋ ದೇವರುಗಳಿಗೆ ಹೋಗ್ತೇವೆ, ದೇವಸ್ಥಾನಗಳಿಗೆ ಹೋಗ್ತೇವೆ, ಮತ್ತು ಇನ್ನೆಲ್ಲೋ ದೈವ ಗಣಗಳು ಅಂತ ಹೇಳಿ ಹೋಗ್ತೇವೆ. ಸೊ ಅಲ್ಲಿ ಇಂತಹ ಪವಾಡ ಪುರುಷರು ಅಂತ ಹೋಗ್ತೇವೆ. ಅಲ್ಲಿ ಏನೇನೋ ಒಂದು ಸಾರಾಯಿ ಕೊಡಿ ಅಥವಾ ಒಂದು ಚಕ್ಲಿ ಕೊಡಿ ಅಥವಾ ಇನ್ನೇನೋ ಒಂದಷ್ಟು ಇಂಥ ವಡ ಆಹಾರ ಹಾಕಿ, ಇಂಥ ಆಹಾರದ ಹಣ್ಣುಗಳ ಮಾಲೆಯನ್ನು ಮಾಡಿ ಹಾಕಿ, ಹೀಗೆ ಈ ಥರ ಒಂದು ದಾಸೋಹ ಮಾಡಿ, ಹೀಗೆ ಮಾಡಿ, ಹಾಗೆ ಮಾಡಿ, ಈ ರೀತಿಯಾಗಿ ಮಾಡುವುದರ ಮುಖಾಂತರ ನಾವು ದೇವರನ್ನು ಒಲಿಸಿಕೊಳ್ಳಲು ಸಾಧ್ಯವಿಲ್ಲ. ಮಾಡಿರುವಂತಹ ಪಾಪಕೃತ್ಯಗಳಿಗೆ ಪಶ್ಚಾತ್ತಾಪವಾಗಬಹುದು ಅಥವಾ ಅದಕ್ಕೆ ರೆಮಿಡಿನೂ ಕೂಡ ಇರಬಹುದು. ಆದರೆ ನಾವು ಕೊಡುವುದರ ಮುಖಾಂತರ, ದೇವರಿಗೆ ಲಂಚವನ್ನು ಕೊಡುವುದರ ಮುಖಾಂತರ ದೇವರನ್ನು ನಾವು ಪ್ರೀತಿ ಪೂರ್ವಕವಾಗಿ ಮಾಡಿಕೊಳ್ಳಲು ಸಾಧ್ಯವಿಲ್ಲ, ಪ್ರೀತ್ಯರ್ಥಗೊಳಿಸಲು ಸಾಧ್ಯವಿಲ್ಲ. ಆದ್ದರಿಂದ ಶುದ್ಧವಾದಂತಹ ಭಕ್ತಿಯು ನಮ್ಮದಾಗಿದೆ, ಅದನ್ನು ನಾವು ದೇವರಿಗೆ ಕೊಡಬೇಕು. ಮತ್ತು ಇಷ್ಟೆಲ್ಲ ಕೊಟ್ಟಂತಹ ದೇವರಿಗೆ ನಾವು ಕೃತಕೃತ್ಯರಾಗಿ ನಾವು ಪ್ರತಿದಿನ ನಮಸ್ಕಾರಗಳನ್ನು ಮಾಡುವ ಮುಖಾಂತರ ನಮ್ಮ ಕೃತಜ್ಞತೆಯನ್ನು ನಾವು ದೇವರಿಗೆ ನೀಡಬೇಕಾಗುತ್ತದೆ. ಸೊ ಕೃತಜ್ಞತೆಯನ್ನು ಸಲ್ಲಿಸಬೇಕಾಗುತ್ತದೆ. ಆದ್ದರಿಂದ ಈ ಒಂದು ಸೃಷ್ಟಿಕರ್ತ ಪರಮಾತ್ಮನಿಗೆ, ದೇವನಿಗೆ ಪ್ರತಿದಿನ ನಮಸ್ಕಾರ ಮಾಡುವುದು ನಮಗೆ ಆದ್ಯ ಕರ್ತವ್ಯವಾಗಿದೆ, ನಮ್ಮ ಋಣವಾಗಿದೆ. ದೇವರನ್ನು ನೆನೆಯುವುದು, ಆತನ ಪ್ರೀತಿಗೆ ನಾವು ಕೃಪಕಟಾಕ್ಷಕ್ಕೆ ಪಾತ್ರರಾಗುವುದು ಕೂಡ ನಮಗೆ ಆದ್ಯ ಕರ್ತವ್ಯವಾಗಿದೆ. ದೇವರನ್ನು ನೀವು ತೃಪ್ತಪಡಿಸಬೇಕಂತ ಹೇಳಿದರೆ, ನೀವು ಜೀವಿಗಳನ್ನು ಜನಾರ್ದನ ಸೇವೆಯಂತೆ ನೀವು ಮಾಡಿದಾಗ, ನಿಷ್ಕಾಮ ಕರ್ಮದಿಂದ ನೀವು ಮಾಡಿದಾಗ ನಿಮಗೆ ಆ ಒಂದು ಪ್ರೀತ್ಯರ್ಥವು ಆಗುತ್ತದೆ. ದೇವರ ಒಂದು ಕೃಪೆ ನಿಮ್ಮ ಮೇಲೆ ಸಿಗುತ್ತೆ ಅಂತಲೂ ಕೂಡ ನಾನು ನಿಮಗೆ ಇಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಇನ್ನು ಋಷಿ ಋಣ ಅಂತ ನಾವು ಕರಿತೇವೆ ನೋಡಿ. ಋಷಿ ಅಂದರೆ ಯಾರು? ಗುರುಗಳು. ಈ ಗುರು ಏನು ಮಾಡ್ತಾರೆ? ಕತ್ತಲೆಯಿಂದ ನಮ್ಮನ್ನು ಬೆಳಕಿನ ಕಡೆಗೆ ಕರೆದುಕೊಂಡು ಹೋಗ್ತಾರೆ, ನಮ್ಮ ಅಜ್ಞಾನವನ್ನು, ಅಂಧಕಾರವನ್ನು ಕಳೀತಾರೆ, ನಮ್ಮ ಸಕಲ ಬಾಲಿಶವಾದ ಪ್ರಶ್ನೆಗಳು ಮತ್ತು ಎಲ್ಲ ತರಹದ ಸಂಶಯಗಳಿಗೆ ನಿವಾರಣೆಯನ್ನು ಮಾಡ್ತಾನೆ, ಜ್ಞಾನವನ್ನು ಕೊಡ್ತಾರೆ, ಅಂಧಕಾರವನ್ನು ಹೋಗಲಾಡಿಸ್ತಾರೆ, ಜ್ಯೋತಿ ಎಂಬ ಜ್ಞಾನವನ್ನು ಕೊಟ್ಟು ನಿಮಗೆ ಬೆಳಕನ್ನು ಕೊಡ್ತಾರೆ. ನೀವು ಜೀವನವನ್ನು ತುಂಬ ಸುಲಭವಾಗಿ ಸುಲಲಿತವಾಗಿ ನಡೆಸಲಿಕ್ಕೆ ಗುರುವಾದವನು ಅತ್ಯುತ್ತಮ ವ್ಯಕ್ತಿಯಾಗಿರ್ತಾನೆ. ಆದ್ದರಿಂದ ಈ ಒಂದು ಹರಿ ಮುನಿದರು ಗುರು ಕಾಯುವಬಲ್ಲ, ಗುರು ಮುನಿದರೆ ಹರಿಯೂ ಕೈ ಬಿಟ್ಟುಬಿಡ್ತಾನೆ ಅಂತ ಮಾತು. ಆದ್ದರಿಂದ ಇಂತಹ ಗುರುವಿನ ಪಾತ್ರ ಬಹಳ ಮುಖ್ಯವಾದುದು. ತಂದೆ ತಾಯಿಯೇ ಮೊದಲ ಗುರು. ಮತ್ತು ಈ ಗುರು ಅಂದರೆ ಏನು? ಎಲ್ಲ ಕಡೆಯಿಂದಲೂ ನಾವು ಕಲಿತುಕೊಳ್ತಾ ಇರ್ತೀವಿ. ಎಲ್ಲರೂ ಒಂದಲ್ಲ ಒಂದು ರೀತಿಯಲ್ಲಿ ನಮಗೆ ಗುರುಗಳಾಗಿಯೇ ಇರ್ತಾರೆ. ಆದ್ದರಿಂದ ನಾವು ಯಾರಿಂದ ಏನನ್ನು ನಾವು ಕಲಿತುಕೊಳ್ತೇವೆ, ಗುರುಗಳ ರೀತಿಯಲ್ಲಿ ಅವರು ನಮಗೆ ಬೆಳೆಸಿರ್ತಾರೆ, ಅಂತಹವರ ಬಳಿ ನೀವು ಶರಣಾಗತರಾಗಿ ಅವರ ಒಂದು ಕೃಪೆಗೆ ನೀವು ಪಾತ್ರರಾಗಬೇಕು. ಅವರಿಂದ ನೀವು ಪಡೆದಂತಹ ಒಂದು ಜ್ಞಾನಕ್ಕೆ ನೀವು ಉತ್ತರವಾಗಿ ನೀವು ಅವರಿಗೆ ಏನಾದರೂ ಒಂದು ಗುರುವಿಗೆ ಕಾಣಿಕೆಯನ್ನು ನೀಡುವ ಮುಖಾಂತರನೋ ಅಥವಾ ಗುರುವಿಗೆ ನೀವು ಅವರು ಕೊಟ್ಟಿರುವಂಥ ಆದರ್ಶವನ್ನು ಪಾಲಿಸುವ ಮುಖಾಂತರನೋ, ಅವರು ನಿಮಗೆ ಏನು ಜ್ಞಾನವನ್ನು ಕೊಟ್ಟಿದ್ದಾರೆ ಅದನ್ನು ನೀವು ಅನುಸರಣೆ ಮಾಡುವ ಮುಖಾಂತರನೋ ನೀವು ಗುರುವಿನ ಒಂದು ಕೃಪೆಗೆ ಪಾತ್ರರಾಗಬೇಕಾಗುತ್ತದೆ. ಹಾಗೂ ಆ ಗುರುವಿನ ಋಣವನ್ನು ನೀವು ತೀರಿಸಬೇಕಾಗುತ್ತದೆ. ಸುಖ ಸುಮ್ಮನೆ ಅವರು ಕೊಡ್ತಾ ಇದ್ದಾರೆ ಅಂತ ಹೇಳಿ ನಾವು ತಗೋತಾನೇ ಇರೋದಲ್ಲ. ಸೊ ನಮ್ಮ ಕಡೆಯಿಂದನೂ ಕೂಡ ಅವರಿಗೆ ನಾವು ಕೊಡಬೇಕಾಗುತ್ತದೆ. ಯಾಕೆ ಅಂತ ಹೇಳಿದರೆ, ಎಲ್ಲವನ್ನೂ ಪಡೆದು ನಾನು ಏನನ್ನೂ ಕೊಡಲಿಲ್ಲ ಅಂತ ಹೇಳಿದರೆ ನಾನು ಅದನ್ನೇ ನಮಗೆ ಋಣ ಅಂತ ಕರೆಯೋದು. ಋಣ ಅಂದರೆ ಏನು? ಅವರು ನನ್ನ ಏಳಿಗೆಗೆ ಕಾರಣರಾಗಿದ್ದಾರೆ, ಆದರೆ ನಾನು ಅವರಿಗೆ ಅದನ್ನು ಪಡೆದು ನಾನು ಏನನ್ನೂ ಅವರಿಗೆ ಕೊಡಲಿಲ್ಲ ಎಂಬುವಂತಹ ರೀತಿಯಲ್ಲಿ ಇರೋದನ್ನೇ ಋಣ ಅಂತ ಹೇಳ್ತಾರೆ. ಅದನ್ನು ಕೊಡುವ ಮುಖಾಂತರ, ತೀರಿಸುವ ಮುಖಾಂತರ ನೀವು ಋಣಮುಕ್ತರಾಗಬೇಕು. ಇಲ್ಲ ಅಂದರೆ ಆ ಋಣವನ್ನು ತೀರಿಸಲಿಕ್ಕೆ ಮತ್ತೊಂದು ಜನ್ಮವನ್ನು ನೀವು ಎತ್ತು ಬರಬೇಕಾಗುತ್ತದೆ. ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನನಿ ಜಠರೆ ಶಯನಂ ಅಂತ ಹೇಳಿದ ಹಾಗೆ ನೀವು ಬರಬೇಕಾಗುತ್ತೆ. ಆದ್ದರಿಂದ ಋಷಿಗಳ ಋಣವನ್ನು ಇರಿಸಿಕೊಳ್ಳಬಾರದು, ಈ ರೀತಿಯಾಗಿ ಗುರುವಿನ ಋಣವನ್ನು ತೀರಿಸಬೇಕಾಗುತ್ತದೆ ಎಂಬುದನ್ನು ಕೂಡ ಶ್ರೀರಾಮಕೃಷ್ಣ ಪರಮಹಂಸರು ತಿಳಿಸುತ್ತಾರೆ. ಇನ್ನು ನಮಗೆ ಈ ಒಂದು ದೇಶ, ನಾವು ಉಸಿರಾಡಲಿಕ್ಕೆ ನಾವು ಜೀವನ ಮಾಡಲಿಕ್ಕೆ ನಮಗೆ ಅನ್ನವನ್ನು ಕೂಡ ಕೊಡ್ತಕ್ಕಂಥದ್ದು ಇಲ್ಲಿನ ದೇಶ. ನಾವು ಹೇಳ್ತೇವೆ ಇಲ್ಲಿನ ದೇಶದ ಗಾಳಿ, ನೆಲ, ಜಲ ಇವೆಲ್ಲವನ್ನು ಉಪಯೋಗಿಸಿಕೊಂಡು ನಾವು ದೇಶದ್ರೋಹವನ್ನು ಮಾಡಿ ಎಲ್ಲೋ ಬೇರೆ ಕಡೆಗೆ ಹೊರಟೋಗ್ತೇವೆ. ಆ ರೀತಿಯಾಗಿ ಆಗಬಾರದು. ಸೊ ನಾವು ಎಲ್ಲೇ ಇದ್ದರೂ ಕೂಡ ನಾವು ಹುಟ್ಟಿರುವಂತಹ ನೆಲ, ಜಲ, ಭಾಷೆ,
ದೇಶಕ್ಕೆ ನಾವು ಗೌರವವನ್ನು ಕೊಡಬೇಕಾಗುತ್ತೆ. ಯಾಕಂದರೆ ನಮ್ಮನ್ನು ಕಾಪಾಡಿರುವುದು ಆ ದೇಶ, ಆ ದೇಶದಲ್ಲಿರುವಂತಹ ಒಂದು ರಕ್ಷಣಾ ವ್ಯವಸ್ಥೆ ಮತ್ತು ನಿನಗೆ ಯೋಚಿಸುವ ಮತ್ತು ಜ್ಞಾನವನ್ನು ಕೊಟ್ಟಿರುವುದು ಆ ಒಂದು ದೇಶ. ಆದ್ದರಿಂದ ಆ ದೇಶದ ಮೇಲೂ ಕೂಡ ನಿನಗೆ ಪ್ರೀತಿ ಇರಬೇಕು, ಪ್ರೇಮ ಇರಬೇಕು ಮತ್ತು ದೇಶಭಕ್ತಿ ಇರಬೇಕು. ಆ ಒಂದು ದೇಶಕ್ಕೆ ನೀನು ಆ ಸಮಾಜದಿಂದಲೇ, ಆ ದೇಶದಿಂದಲೇ ನೀನು ಏನನ್ನು ಪಡೆದಿದೆಯೋ ಅದೆಲ್ಲವನ್ನು ಆ ದೇಶದಿಂದಲೇ ನೀನು ಪಡೆದುಕೊಂಡಿರ್ತೀಯಾ. ಆದ್ದರಿಂದ ಆ ದೇಶಕ್ಕೆ, ಆ ಸಮಾಜಕ್ಕೆ ನೀನು ಮತ್ತೆ ವಾಪಸ್ಸು ಕೊಡುಗೆಯ ಮುಖಾಂತರ ಕೊಡುವ ಮೂಲಕ ನೀನು ಆ ಋಣದಿಂದ ಮುಕ್ತನಾಗಬೇಕು. ಅದನ್ನು ಬಿಟ್ಟು ಎಲ್ಲವನ್ನು ಇಲ್ಲಿಂದ ಪಡೆದು ನಾನು ಏನನ್ನೂ ಕೊಡದೆ ಎಲ್ಲೋ ಹೋಗಿ ಕೂತ್ಕೊಂಡು ಏನೋ ಬೇಕಾಬಿಟ್ಟು ಕಾಮೆಂಟ್ಗಳನ್ನು ಮಾಡೋದು, ಈ ದೇಶವನ್ನು ಜರಿಯುವುದು ತಪ್ಪಾಗುತ್ತೆ. ಅದು ಋಣ ಇಟ್ಕೊಳ್ಳೋದಲ್ಲ, ಮತ್ತಷ್ಟು ಪಾಪಗಳನ್ನು ಕಟ್ಟಿಕೊಂಡ ಹಾಗೆ ಆಗುತ್ತದೆ. ಆದ್ದರಿಂದ ನಾವು ಏನನ್ನೇ ಪಡೆದರೂ ಕೂಡ ಅಲ್ಪವನ್ನು ಪಡೆದರೂ ಮಹಾಪ್ರಸಾದ ಅಂತ ಹೇಳಿ ಸ್ವೀಕರಿಸಿ ನಾವು ಆ ಒಂದು ಋಣವನ್ನು ತೀರಿಸಿದಾಗ ನಾವು ಮುಂದೆ ಹೋಗಲು ಸಾಧ್ಯ ಆಗುತ್ತದೆ ಎಂಬುವಂತಹ ಸೂಕ್ಷ್ಮವಾದಂತಹ ಇಂತಹ ವಿಚಾರಗಳನ್ನು ಶ್ರೀರಾಮಕೃಷ್ಣ ಪರಮಹಂಸರು ಹೇಳಿಕೊಡ್ತಾರೆ. ಏನೋ ಸಮಾಜದಲ್ಲಿರುವವರಿಗೆ, ಗೃಹಸ್ಥರಿಗೆ, ಅಧ್ಯಾತ್ಮ ಸಾಧನೆ ಮಾಡುವವರಿಗೆ ಈ ಎಲ್ಲ ಋಣಗಳನ್ನು ತೀರಿಸಿಯೇ ನೀನು ಹೋಗ್ಬೇಕಪ್ಪ, ಇಲ್ಲ ಅಂತ ಹೇಳಿದ್ರೆ ಆಗೋದಿಲ್ಲ, ಇದೆಲ್ಲ ನಿನಗೆ ಬಂಧನಗಳಾಗುತ್ತೆ ಎಂಬುವಂತಹ ಮಾತನ್ನು ಕೂಡ ಅವರು ತಿಳಿಸಿಕೊಡ್ತಾರೆ. ಆದ್ದರಿಂದ ಈ ಒಂದು ಪರಿವಾರ, ನನ್ನ ಕುಟುಂಬದವರು, ಪರಿವಾರದ ಋಣ ನೋಡಿ. ನನ್ನ ಕುಟುಂಬದವರು, ಬಂಧು ಬಾಂಧವರು, ಮಿತ್ರರು ಎಷ್ಟೋ ಜನ ನಮಗೆ ಸಹಾಯಕರಾಗಿರ್ತಾರೆ. ನಮ್ಮ ಕಷ್ಟಗಳಿಗೆ, ಕಾರ್ಪಣ್ಯಗಳಿಗೆ ಅವರು ಹೋಗೊಟ್ಟಿರ್ತಾರೆ, ಬೆಂಬಲಿಗರಾಗಿರ್ತಾರೆ. ಹಣದ ಸಹಾಯವೋ, ಆರ್ಥಿಕ ಸಹಾಯವೋ, ಅಥವಾ ಒಂದು ಸಲಹೆಗಳನ್ನು ನೀಡುವ ಮುಖಾಂತರನೋ, ಅಥವಾ ಏನೋ ಒಂದಷ್ಟು ದಿನ ಆಶ್ರಯ ಕೊಡುವ ಮುಖಾಂತರನೋ, ಇನ್ಯಾರೋ ಮುಖಾಂತರ ಇನ್ನೇನೋ ಸಹಾಯ ಮಾಡಿಸುವ ಮುಖಾಂತರನೋ, ಹೀಗೆ ಹಲವಾರು ರೀತಿಯಲ್ಲಿ ನಮಗೆ ಬಂಧು ಬಾಂಧವರು, ಸ್ನೇಹಿತರು, ಪರಿವಾರದವರು ನಮಗೆ ಸಹಾಯಗಳನ್ನು ಮಾಡಿರ್ತಾರೆ. ಸೊ ಅದನ್ನು ಕೂಡ ನಾವು ಕೃತಕೃತ್ಯತೆಯಿಂದ ಕೃತಜ್ಞರಾಗಿ ಅದನ್ನು ನೆನೆಸುತ್ತಾ ಯಾವಾಗಲೂ ರೆಸ್ಪೆಕ್ಟ್ಫುಲ್ ಆಗಿ, ಗೌರವಯುತವಾಗಿ ಅವರ ಋಣಗಳನ್ನು ನಾವು ತೀರಿಸಬೇಕಾಗುತ್ತದೆ. ಅವರ ಋಣಗಳನ್ನು ತೀರಿಸುವ ಮುಖಾಂತರ ನೀವು ಋಣಮುಕ್ತರಾದಾಗ ಮಾತ್ರ ನೀವು ಈ ಒಂದು ಪಾಶದಿಂದ, ಋಣದ ಚಕ್ರ, ಋಣದ ಪಾಶ ಅಂತ ಕರಿಬೋದು, ಇದರಿಂದ ನೀವು ಮುಕ್ತರಾಗಿ ಈ ಒಂದು ಸಂಸಾರದ ಚಕ್ರದಕ್ಕೆ ಸಿಲುಕದೆ ನೀವು ಮುಕ್ತಾತ್ಮರಾಗಬಹುದು. ಆಧ್ಯಾತ್ಮಿಕ ಜಾಗೃತಿಯ ಕಡೆಗೆ ಹೋಗಬಹುದಾಗುತ್ತೆ. ಯಾವುದ್ಯಾವುದೋ ಋಣಗಳನ್ನು ಇಟ್ಟುಕೊಂಡಾಗ ಭಾವನೆಗಳಲ್ಲಿ, ಭಾವುಕತೆಯಲ್ಲಿ ನಾವು ಸಿಲುಕಿಕೊಂಡರೆ ಅಲ್ಲಿ ನಮ್ಮದ ಯಾವುದೇ ರೀತಿಯಾದಂತಹ ಒಂದು ಸಾಧನೆಯು ಸುಲಲಿತವಾಗಿ ನಡೆಯೋದಿಲ್ಲ. ಅದು ಪ್ರತಿಕೂಲ ಆಗುತ್ತೆ ಮತ್ತು ಆ ಸಾಧನೆ ಅಡ್ಡ ಆಗುತ್ತೆ. ಆದ್ದರಿಂದ ಈ ಎಲ್ಲ ಒಂದು ಕರ್ತವ್ಯಗಳನ್ನು ನಿಭಾಯಿಸಿ ಋಣಮುಕ್ತರಾದಾಗ ನೀವು ಅತ್ಯುತ್ಕೃಷ್ಟ ರೀತಿಯಲ್ಲಿ, ಶೀಘ್ರ ರೀತಿಯಲ್ಲಿ ನಿಮ್ಮ ಆಧ್ಯಾತ್ಮಿಕ ಪ್ರಗತಿಯು ಆಗುತ್ತೆ ಎಂಬುವಂತಹ ಮಾತನ್ನು ಶ್ರೀರಾಮಕೃಷ್ಣ ಪರಮಹಂಸರು ಅತ್ಯದ್ಭುತವಾಗಿ ಸೂಕ್ಷ್ಮವಾದಂಥ ವಿಚಾರಗಳನ್ನು ಸರಳವಾಗಿ ತಿಳಿಸಿಕೊಡ್ತಾರೆ. ಇಂತಹ ವಿಚಾರಗಳು ನೀವು ಕೂಡ ಅಳವಡಿಸಿಕೊಳ್ಳಿ. ನೀವು ಕೂಡ ಋಣಮುಕ್ತರಾಗಿ ನೀವು ಕೂಡ ಆಧ್ಯಾತ್ಮಿಕ ಪ್ರಗತಿಯಲ್ಲಿ ಸೇರಲಿ. ಹಾಗೂ ನಿಮ್ಮ ಕುಟುಂಬದವರ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ, ಒಳ್ಳೆಯದಾಗುವ ರೀತಿಯಲ್ಲಿ ನೀವು ನಡೆದುಕೊಳ್ಳಲಿ. ಅಂತಹ ಮನಸ್ಸನ್ನು ಪರಮಾತ್ಮನು ನಿಮಗೆ ನೀಡಲಿ ಅಂತ ಹೇಳ್ತಾ ಸರ್ವೇ ಭವಂತು ಸುಖಿನಃ ಸರ್ವೇ ಸಂತು ನಿರಾಮಯಾಃ ಅಂತ ಹೇಳ್ತಾ ನಾನು ಈ ಒಂದು ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇಷ್ಟ ಆಗಿದ್ದೆ ಆದಲ್ಲಿ ನೀವು ಈ ಒಂದು ವಿಡಿಯೋಗೆ ಲೈಕ್ ಕೊಡುವುದರ ಮುಖಾಂತರ, ಇತರರಿಗೂ ಶೇರ್ ಮಾಡುವುದರ ಮುಖಾಂತರ, ಕಾಮೆಂಟ್ ಮಾಡುವುದರ ಮುಖಾಂತರ ನೀವು ನಿಮ್ಮ ಋಣಗಳನ್ನು ತೀರಿಸಿಕೊಳ್ಳಬಹುದು. ಮತ್ತು ಇತರರಿಗೂ ಕೂಡ ಕೊಡುವ ಮುಖಾಂತರ, ಒಳ್ಳೆಯ ಜ್ಞಾನವನ್ನು ಕೊಡುವ ಮುಖಾಂತರ, ಈ ಚಾನಲ್ಗೆ ನಿಮ್ಮ ಕೈಲಾದಷ್ಟು ಸಹಾಯವನ್ನು ಮಾಡುವ ಮುಖಾಂತರ ನೀವು ನಿಮ್ಮ ಋಣಗಳನ್ನು ಕೂಡ ತೀರಿಸಿಕೊಳ್ಳಬಹುದು ಅಂತ ಹೇಳ್ತಾ ಈ ವಿಡಿಯೋವನ್ನು ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.